ನಮ್ಮಲ್ಲಿ ಏನಿರಬೇಕು? ಹಲ್ಲೆಲೂಯಾ. ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ಏನಿದ್ರೆ ನಾವು ಆಶೀರ್ವಾದ ಹೊಂದಿಕೊಳ್ಳಬಹುದು? ಆಸ್ತಿ ಇದ್ರನ, ಹಣ ಇದ್ರನ, ಬಂಧುಗಳಿದ್ರನ, ಸ್ನೇಹಿತರಿದ್ರನ, ಇಲ್ಲ ಚೆನ್ನಾಗಿ ಒಂದು ಒಳ್ಳೆ ವಿದ್ಯೆ ಇದ್ರನ, ಇಲ್ಲ ನಮಗೆ ಏನಿದ್ರೆ ನಾವು ಆಶೀರ್ವಾದ ಹೊಂದಿಕೊಳ್ಳಬಹುದು? ಏನಿದ್ರೆ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು? ನೋಡಿ, ಈ ಲೋಕದಲ್ಲಿ ನಮಗೆಲ್ಲ ಇದ್ದು ಆಶೀರ್ವಾದ ಇಲ್ಲ ಅಂದ್ರೆ, ಹಣ ಇದೆ, ಆಸ್ತಿ ಇದೆ, ಮನೆ ಇದೆ, ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಒಳ್ಳೆ ವಿದ್ಯೆ ಇದೆ, ಒಳ್ಳೆ ಬುದ್ಧಿ ಇದೆ, ದೇವರ ಆಶೀರ್ವಾದ ಇಲ್ಲ ಅಂದ್ರೆ ನಮ್ಗೆ ಏನಾದ್ರೂ ಸಮಾಧಾನ ಇರ್ತದ? ಹಲೋ ಹಲ್ಲೆಲೂಯಾ. ಸಮಾಧಾನ ಇರ್ತದ? ನಮ್ಗೇನ್ ಬೇಕು? ದೇವರ ವಾಕ್ಯ ಹೇಳ್ತದೆ, ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು ಎಂಬುದಾಗಿ ನೋಡಿದ್ರೆ, ನಮ್ಮಲ್ಲಿ ದೇವರು ಹೇಳ್ತಕ್ಕಂಥ ಮಾತು ಒಂದು, ನಿಮ್ಮಲ್ಲಿ ನಂಬಿಕೆ ಇರಬೇಕು. ಏನಿರ್ಬೇಕು? ನಂಬಿಕೆ ಇರಬೇಕು. ಎಷ್ಟು ಜನ ನಂಬಿಕೆ ಇದೆ ದೇವ್ರ ಮೇಲೆ? ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಅನ್ನೋರು ಮಾತ್ರ ಕೈ ತೋರಿಸಿ. ಎಷ್ಟು ನಂಬಿಕೆ ಇದೆ? ನಾನು ಕೈ ಇಳಿಸಿಲ್ಲಲ್ವಾ? ಎಷ್ಟು ನಂಬಿಕೆ ಇದೆ? ಇಷ್ಟ 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 ಇಲ್ಲ ಇಷ್ಟ ಇಲ್ಲ ಇನ್ನೂ ಜಾಸ್ತಿನ? ನಾನು ಏನ್ ಮಾಡ್ತಿದ್ದೇನೆ ನಿಮ್ಗೆ ಕಾಣ್ತದ? ನೀವು ಮಾಡ್ಬೇಕಲ್ವಾ? ನಿಮ್ಮ ನಂಬಿಕೆ ಎಷ್ಟಿದೆ? ಅಷ್ಟು ಹೇಳು. ಹಲ್ಲೆಲೂಯಾ. ಜೋರಾಗಿ ಹೇಳು ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ಬೇಕಂದ್ರೆ, ಯೇಸಯ್ಯ ನಮಗೆ ಆಶೀರ್ವಾದ ಕೊಡ್ಬೇಕಂದ್ರೆ ನಮ್ಮಲ್ಲಿ ಏನ್ ನೋಡ್ತಾನೆ ಗೊತ್ತಾ? ವಾಕ್ಯ ಬಹಳ ಪ್ರಾಮುಖ್ಯ. ಇವತ್ತು ಸುಮ್ಮನೆ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ, ಕೆಳಗೆ ಟೈಲ್ಸ್ ಹಾಕಿದ್ದಾರೆ, ಒಳ್ಳೆ ಫ್ಯಾನ್ ಇದೆ, ಈ ಕೂತ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ನನಗೆ ಏನ್ ಲಾಭ ಇಲ್ಲ. ದೇವರ ವಾಕ್ಯವು ನಿನ್ನ ಒಳಗೆ ಹೋಗಬೇಕು. ಜರಿಗಳೇ, ದೇವ್ರ ವಾಕ್ಯ ಹೇಳಿ, ನನ್ನ ಒಳಗೆ ಹೋಗ್ಬೇಕು. ದೇವ್ರ ವಾಕ್ಯ ನನ್ನೊಳಗೆ ಹೋಗ್ಬೇಕು. ಅದು ಹೃದಯದಲ್ಲಿರ್ಬೇಕು, ಯೋಚನೆ ಮಾಡಬೇಕು, ನೆನಪು ಮಾಡಿಕೊಳ್ಳಬೇಕು. ಆಗ ಮಾತ್ರವೇ ಆಶೀರ್ವಾದ. ಎಲ್ಲರೂ ಮಾತಾಡುವಾಗ ನಾನು ಮಾತಾಡಿಸುವಾಗ, ಯಾರು ಮಾತಾಡಿಲ್ಲವೋ ಅವ್ರು ನೆಬಿಸ್ತಾನೆ ದುರ್ಗೇಶ್. ಮಾತಾಡಿದ್ರೆ ಬದುಕೊಂತೀರಿ. ಆಮೆನ್. ಜೋರೆ ಹಲ್ಲೆಲೂಯಾ. ನಮಗೇನ್ ಬೇಕು? ನಂಬಿಕೆ ಬೇಕು. ಎಷ್ಟು ಬೇಕು? ಎಷ್ಟಿರ್ಬೇಕು ನಂಬಿಕೆ? ಜೋರೆ, ನಿಮ್ಗೆ ಎಷ್ಟು ಇದೆ ಅಷ್ಟು ಹೇಳಿ. ನಂಬಿಕೆ ಅಂದ್ರೆ ಏನು? ಯಾವುದನ್ನ ನಂಬಿಕೆ ಅಂತ ನಾವು ಕರಿಬಹುದು? ನಂಬಿಕೆಯನ್ನು ಹೇಗೆ ನಾವು ಬೆಳೆಸ್ಕೊಳ್ಬೇಕು? ನಂಬಿಕೆಯನ್ನ ಹೇಗೆ ನಾವು ಹೊಂದಿಕೊಳ್ಬೇಕು? ನಂಬಿಕೆಯನ್ನ ನಾವು ಹೇಗೆ ಕಾಣಬೇಕು? ನಂಬಿಕೆ ಅಂದ್ರೆ ಏನು? ಅದರ ಮಹತ್ವ ಏನು? ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲವನ್ನು ಮಾಡಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ಆಶೀರ್ವಾದ ಇಲ್ಲ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ನಂಬಿಕೆ ಕಡಿಮೆಯಾಗಿದೆ. ಹಲ್ಲೆಲೂಯಾ. ಜೋರಗಳು ಹಲ್ಲೆಲೂಯಾ. ಏನಿವತ್ತಿನ ವಾಕ್ಯ? ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ನಮ್ಮಲ್ಲಿ ಕರ್ತನ ಏನಿರ್ಬೇಕಂತ ಕೇಳ್ತಂದ್ರೆ, ನಿಮ್ಮಲ್ಲಿ ನನಗೆ ಆಸ್ತಿ ಇರಲಿ ಇಲ್ಲದೆ ಹೋಗ್ಲಿ, ಮನೆ ಇರಲಿ ಇಲ್ಲದೆ ಹೋಗ್ಲಿ, ಒಳ್ಳೆ ವಿದ್ಯೆ ಇರಲಿ ಇಲ್ಲದೆ ಹೋಗ್ಲಿ, ಆದ್ರೆ ನಿನ್ನೊಳಗೆ ನನಗೆ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ನಿನ್ನೊಳಗೆ ಒಂದು ನಂಬಿಕೆ ನಾನು ನೋಡ್ತೇನೆ. ಏನ್ ನೋಡ್ತಾನೆ? ಏನು ನಂಬಿಕೆ? ಬೈಬಲ್ ವಾಕ್ಯ ಹೇಳ್ತದೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಮಗೆ ಒಂದು ವಚನ ಹೀಗೆ ಹೇಳ್ತದೆ. 11ನೇ ಅಧ್ಯಾಯ 1ನೇ ವಚನವನ್ನು ನಾವು ಒಂದು ಸಾರಿ ಓದಿಕೊಳ್ಳೋಣ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ
ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಥ್ಯಾಂಕ್ ಯು. ಕರ್ತನಿಗೆ ಸ್ತೋತ್ರ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನನ್ನ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನ ವೇಳೆ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಅಪ್ಪ ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಪ್ರತಿ ಮಕ್ಕಳ ಹೃದಯದಲ್ಲಿ, ಪ್ರತಿ ಮಕ್ಕಳ ಮನಸ್ಸಿನಲ್ಲಿ ಆತ್ಮನ ಕಾರ್ಯಗಳನ್ನು ಮಾಡಿ ದೈವಿಕವಾದಂಥ ಶಕ್ತಿ, ದೈವಿಕವಾದಂಥ ಪ್ರಸನ್ನತೆ ಇಳಿಯ ಮಾಡು ಸ್ವಾಮಿ. ಸ್ತೋತ್ರ. ಒಳ್ಳೆಯವರೇ, ಒಳ್ಳೆಯದನ್ನೇ ಮಾಡುವವರೇ, ಕೃಪೆ ತೋರಿಸಿ ನಡೆಸುವ ನಿಮಗೆ ವಂದಿಸ್ತೇನೆ. ನಿನ್ನ ಪರಲೋಕದ ಬಾಗಿಲು ತೆರೆಯಿರಿ. ನೀವೇ ನಿಮ್ಮ ಆಶೀರ್ವಾದದ ಕೃಪೆ ತುಂಬಿಸಿ ಮಾತನಾಡ್ರಿ. ವಾಕ್ಯ ಕೇಳಿಸಿಕೊಳ್ಳುವ ನಿನ್ನ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡು. ವಾಕ್ಯ ಬೋಧಿಸುವ ನನಗೆ ನಿಮ್ಮ ಜ್ಞಾನದ ತುಂಬಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಗಟ್ಟಿಗೆ ಆಮೆನ್, ಆಮೆನ್. ಇಲ್ಲಿ ಸತ್ಯವೇದ ನಮಗೆ ಹೇಳ್ತದೆ, ನಂಬಿಕೆ ಅಂದ್ರೆ ಯಾವುದಂತೆ? ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬುವುದೇ ನಂಬಿಕೆ. ನಂಬಿಕೆ ಅಂದ್ರೆ ಈಗ ಒಂದು ಅಲ್ಲಿ ಪಾಸ್ಟಮ್ಮ ಕೂತ್ಕೊಂಡಿದ್ದಾರೆ, ಅದನ್ನ ನೋಡಿ ನಂಬೋದಲ್ಲ. ಇಲ್ಲೊಂದು ಏನಿದು, ಒಂದು ಫ್ಲವರು ಇದೆ, ಹೂವು ಇದೆ, ಅದು ನೋಡಿ ನಂಬೋದಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ನಂಬಿಕೆ. ಎಷ್ಟು ಜನ ದೇವರನ್ನ ನಂಬ್ತೀರಿ? ಖಂಡಿತವಾಗಿ ನಂಬ್ತೀರಿ ನೀವೆಲ್ಲ? ದೇವರಿದ್ದಾನಂತ ನಂಬೋರು ಗಟ್ಟಿಗಳಲ್ಲಿ ಹೇಳ್ರಿ. ನಂಬ್ತೀರಾ? ಹೇಗೆ ನಂಬ್ತೀರಿ ನೀವು? ಹೇಗೆ ನಂಬಿದ ನೀವು ಈ ನಂಬಿಕೆನ? ನಾನು ಜೀವಂತವಾಗಿದ್ದೇನೆ, ಅದಕ್ಕೆ ದೇವರಿದ್ದಾನೆ ಅಂತ ನಂಬ್ತೇನೆ ಅಂತ ಆತನ ಉತ್ತರ ಕೊಡ್ತಾನೆ. ಅಂತವಾಗಿದ್ದೇನೆ, ನಾನು ಜೀವಿಸ್ತಾ ಇದ್ದಾನೆ, ಅದಕ್ಕೆ ದೇವರಿದ್ದಾನೆ ಅಂತ ನಾನು ನಂಬುತ್ತೇನೆ. ನೀವ್ ಹೆಂಗ್ ನಂಬ್ತೀರಾ? ಮಾತಾಡ್ಬೇಕು. ಹೇಗೆ ನಂಬ್ತಾನೆ ದೇವರಿದ್ದಾನಂತ? ಸರ್, ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾನೆ, ಅದಕ್ಕೆ ನಾನು ದೇವರು ನಂಬುತ್ತೇನೆ ಎಂಬುದಾಗಿ ಅವರು ಉತ್ತರವನ್ನು ಕೊಟ್ಟರು. ನೀವ್ ಹೇಗೆ ನಂಬ್ತೀರಾ? ನಾನು ಪ್ರಶ್ನೆ ಕೇಳದೆ ಇವತ್ತು ನಿಮ್ಮ ಪ್ರಸಂಗ. ಗಾಳಿ ಎಷ್ಟು ನೋಡಿರ? ನೋಡಿ ನಂಬುವುದಕ್ಕಿಂತ ನೋಡಲಾರದೆ ನಂಬುವುದು ನಂಬಿಕೆ ಎಂಬುದಾಗಿ ಆತನ ಉತ್ತರ ಕೊಡ್ತಾ ಇದ್ದಾನೆ. ಗಾಳಿ ಎಷ್ಟು ಜನ ನೋಡಿದ್ದೀರಾ? ಗಾಳಿ ಗಾಳಿ ನನ್ನ ಕನ್ನಡ ನಿಮ್ಗೆ ಯಾರು ಕೇಳಿಸ್ತಾ ಇಲ್ವಾ? ಎಷ್ಟು ನೋಡ್ರಿ ಗಾಳಿನ? ನಮ್ ಸಾರಿ ಹೇಳ್ತಾರೆ ಕಾಣೋದಿಲ್ಲ. ಗಾಳಿ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ನಾವೇನ್ ಮಾಡ್ತೇವೆ? ಗಾಳಿ ಇದೆ ಅಂತ ಜೊರೆಗಳಿ, ಗಟ್ಟಿಗಳಿ. ಗಾಳಿ ಎಷ್ಟು ದಪ್ಪ ಇದೆ ನಮಗೆ ಗೊತ್ತಾಗಲ್ಲ. ಅದು ವೇಗವಾಗಿ ಬರುವ ದೊಡ್ಡ ಗಾಳಿ ಬರ್ತದೆ ಅಂತ ಹೇಳ್ಬಹುದು, ಸುಂಟರ ಗಾಳಿ ಬರ್ತದೆ ಅಂತ ಹೇಳ್ಬಹುದು ವಿನಃ ಅದೆಷ್ಟು ದಪ್ಪ ಬರ್ತದೆ ನಮಗೆ? ಆದ್ರೆ ನಾವೇನ್ ಮಾಡ್ತೇವೆ? ಗಾಳಿ ಇದೆ ಹೇಳ್ರಿ, ನಂಬ್ತೀವಾ? ಅದು ನಮ್ಮ ಕಣ್ಣಿಗೆ ಕಾಣದಿರುವುದ್ರು ಕೂಡ ಅದನ್ನು ನಂಬುತ್ತೇವೆ. ಕರ್ತನಿಗೆ ಸ್ತೋತ್ರವಾಗ್ಲಿ. ಇವತ್ತು ಯೇಸು ಸ್ವಾಮಿ ನಿನ್ನ ಕೇಳಿಸಿಕೊಂಡ ಮಾತಂದ್ರೆ, ಬಹಳ ಸಾರಿ ನಾವೇನ್ ಮಾಡ್ತೇವೆ ಅಂದ್ರೆ, ಚರ್ಚೆಗೆ ಬಂದಿದ್ದೇವೆ, ವಾಕ್ಯ ಕೇಳ್ತಾ ಇದ್ದೇವೆ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದಿಕ್ಸನ್ನು ಕೂಡ ತಕ್ಕೊಂಡಿದ್ದೇವೆ, ಕರ್ತನ ಭೋಜನದಲ್ಲಿ ಕೈ ಹಾಕ್ತಾ ಇದ್ದೇವೆ. ಕೆಲವು ಸರ್ ನಮ್ಮ ಬಾಯಿಂದ ಏನ್ ಮಾಡ್ತಾ ಇರ್ತೇವೆ ಅಂದ್ರೆ, ಎಲ್ಲಿದ್ದಾನೆ ದೇವರು? ಯಾಕೆ ನನಗಿಂತ ಕಷ್ಟ ಬಂತು? ಯಾಕೆ ನನಗಿಂತ ರೋಗ ಬಂತು? ಯಾಕೆ ನನಗಿಂತ ಅವಮಾನವಾಯ್ತು ಎಂಬುದಾಗಿ ಅನೇಕ ಸಾರಿ ಪ್ರಶ್ನೆಗಳು ಹಾಕಿರುವವರು ಇಲ್ಲಿ ಕುಂತಿದ್ದೀರಾ. ಅದು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನ್ ನನ್ನ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ, ನಿನ್ನ ಕುಟುಂಬದಲ್ಲಿ ದೇವರ ಕಾರ್ಯವನ್ನ ಕಾಣಬೇಕಂದ್ರೆ ನಿನ್ನೊಳಗೆ ದೇವರು ನೋಡ್ತಾನೆ. ಒಂದು ನಂಬಿಕೆ ಅನ್ನುವಂಥ ವಿಷಯವನ್ನ ಗಮನಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಜೋರೆ ಹಲ್ಲೆಲೂಯಾ, ಜೋರೆ ಹಲ್ಲೆಲೂಯಾ. ಇವತ್ತು ನಮ್ಮ ನಂಬಿಕೆ ಯಾವ ರೀತಿ ಇದೆ ಎಂಬುದಾಗಿ ನೋಡಿದ್ರೆ, ಯಾರೋ ಹೇಳಿದ್ರು ನಾನು ನಂಬಿದ್ದೇನೆ ಅಲ್ಲ, ಯಾರೋ ಕರ್ಕೊಂಡು ಬಂದ್ರು ನಾನು ಬಂದಿದ್ದೇನೆ ಅಲ್ಲ, ಏನೋ ಸಿಗ್ತದೆ ಅಲ್ಲಿ ಬಂದಿದ್ದೇನೆ ಅಲ್ಲ, ಏನೋ ಕೊಡ್ತಾರೆ ನಾನು ತಗೊಂಡಿದ್ದೇನೆ ಅಲ್ಲ. ನಿನಗಾಗಿ ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ, ನಿನಗಾಗಿ ಯೇಸು ಕ್ರಿಸ್ತನು ರಕ್ತವನ್ನು ಸುರಿಸಿದ್ದಾನೆ, ನಿನಗಾಗಿ ಪರಲೋಕ ರಾಜ್ಯವನ್ನು ಕೊಡ್ತಾನೆ, ನಿನಗಾಗಿ ನಿತ್ಯ ಜೀವನ ಕೊಡ್ತಾನೆ ಅನ್ನುವ ನಂಬಿಕೆ ನಂಬುವುದೇ ನಂಬಿಕೆ. ಹಲ್ಲೆಲೂಯಾ, ಜೋರೆಗಳು ಹಲ್ಲೆಲೂಯಾ.
ಸತ್ಯವೇದದಲ್ಲಿ ಕೆಲವು ಭಕ್ತರ ಬಗ್ಗೆ ನಮಗೆಲ್ಲ ಗೊತ್ತು. ಆತನ ಹೆಸರು ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾನೆ. ಆತನ ಹೆಸರು ಅಬ್ರಹಾಂ. ಯಾರತನು? ಅಬ್ರಹಾಮನು ತನ್ನ ತಾಯಿಯ ತಂದೆಯ ಮನೆಯಲ್ಲಿ ವಾಸ ಮಾಡುತ್ತಿರುವಾಗ, ತನ್ನ ತಾಯಿಯ ತನ್ನ ಕುಟುಂಬದ ಮನೆಯಲ್ಲಿ ಜೀವನ ಮಾಡುತ್ತಿರುವಾಗ, ನಿವಸಿಸುತ್ತಿರುವಾಗ ದೇವರು ಒಂದ್ಸರಿ ಕರೀತಾನೆ, ಅಬ್ರಾಹ್ಮನೇ ಅಬ್ರಾಹ್ಮನೇ, ನೀನು ನಿನ್ನ ಮನೆಯನ್ನ, ನಿನ್ನ ಬಂಧು ಬಳಗವನ್ನ, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಾ, ನಾನು ತೋರಿಸುವ ದೇಶಕ್ಕೆ ನೀನು ಹೋಗ್ಬೇಕು ಬಾ ಅಂತ ಕರೆದಾಗ ಅಬ್ರಹಾಮನು, ಅದು ಯಾವ ಊರು, ಅದು ಯಾವ ದಿಕ್ಕಿಗಿದೆ, ಅದು ಎಷ್ಟು ಕಿಲೋಮೀಟರ್ ಇದೆ, ಅಲ್ಲಿ ಏನಿರ್ತದೆ, ಅದೇನು ಕೂಡ ಕೇಳಲಿಲ್ಲ. ನಂಬಿಕೆ ಅಂದ್ರೆ ಏನಂದ್ರೆ ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬುವುದು ನಂಬಿಕೆ. ಇವತ್ತು ಯೇಸು ಸ್ವಾಮಿ ಹತ್ರ ಅದ್ಭುತ ಕಾಣಬೇಕಂತ ಎಷ್ಟು ಜನರಿಗೆ ಆಸೆ ಇದೆ? ಆಸೆ ಇದ್ರೆ ಕೈ ತೋರಿಸ್ರಿ. ಯೇಸು ಸ್ವಾಮಿ ಹತ್ರ ಅದ್ಭುತ ಕಾಣ್ಬೇಕಾ? ನೀನು ಕಾಣಬೇಕಂದ್ರೆ ನೀನ್ ನಂಬಬೇಕು. ಹೆಂಗ್ ನಂಬಬೇಕು? ಕೊಟ್ಟ ಮೇಲೆ ನಂಬುವುದಲ್ಲ, ಆದ್ಮೇಲೆ ನಂಬುವುದಲ್ಲ. ಈಗಿನ ದಿನಮಾನಗಳು ಆಗ್ಲಿ ನೋಡೋಣ ಅಂತಾರೆ, ಮಾತಾಡಬಾರ್ದು. ಆದ್ಮೇಲೆ ನಂಬೋದಲ್ಲ. ಅಬ್ರಹಾಮನ ಜೀವನದಲ್ಲಿ ನೋಡ್ತೇವೆ ನಾವು, ಅಬ್ರಹಾಮನು ದೇವರ ಸ್ವರವನ್ನು ಕೇಳಿಸಿಕೊಂಡು ತನ್ನ ತಂದೆಯ ಮನೆಯನ್ನ, ತನ್ನ ಸ್ವಂತ ಊರನ್ನ, ತನ್ನ ಸ್ವಂತ ಬಂಧು ಬಳಗವನ್ನ ಬಿಟ್ಟು ದೇವರ ಮಾತು ಕೇಳಿ ಹೊರಗಡೆ ಬಂದನು. ಜೋರೆಗಳು ಹಾಲೆಲೂಯ, ಇನ್ನೊಗಡೆ ಹಾಲೆಲೂಯ. ದೇವರ ಮಾತನ್ನು ಕೇಳಿ ಹೊರಗಡೆ ಬಂದ ನಂತರ ಯಾವತ್ತೂ ಕೂಡ ಹಿಂತಿರುಗಿ ಹೋಗಲಿಲ್ಲ, ವಾಪಸ್ ಹೋಗಲಿಲ್ಲ. ಅನೇಕರು ಬಂದು ಕೇಳ್ತಾರೆ, ಎಲ್ಲಿಗೆ ಹೋಗ್ತೀಯ ಅಬ್ರಹಾಂ, ಎಲ್ಲಿಗೆ ಹೋಗ್ತಿದ್ದೆ ಅಬ್ರಹಾಂ? ನನಗೆ ಗೊತ್ತಿಲ್ಲ, ನಾನು ದೇವರು ಹೇಳಿದಾನೆ, ನಾನು ತೋರಿಸೋ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಕರೆದಿದ್ದಾನೆ, ನಾನು ಹೋಗ್ತಾ ಇದ್ದೇನೆ. ಯಾರಪ್ಪ ನಿನ್ನ ಕರೆದ್ರು? ನನಗೆ ಗೊತ್ತಿಲ್ಲ. ಸ್ವರ ಕೊಟ್ಟು ಮಾತನಾಡಿದ್ದಾನೆ. ಎಲ್ಲಪ್ಪ ಊರು? ನನಗೆ ಗೊತ್ತಿಲ್ಲ. ದೇವರು ತೋರಿಸ್ತಾನೆ, ಕಣ್ಣಿಗೆ ಕಾಣ್ತಾ ಇಲ್ಲ. ಹಲ್ಲೆಲೂಯ. ಬಹಳ ಸಹ ನಮ್ಮ ಜೀವನದಲ್ಲಿ ಕೂಡ ದೇವರ ಅದ್ಭುತಗಳು ನೋಡಕ್ಕೆ ಆಗದೆ ನಮ್ಮ ಕಣ್ಣು ಮುಚ್ಚಲ್ಪಟ್ಟಿದ್ದೇವೆ. ನೀನು ಯಾಕೆ ಮುಚ್ಚಲ್ಪಟ್ಟೆ ಅಂದ್ರೆ ನಿನ್ನ ನಂಬಿಕೆ ಸ್ಥಿರವಾಗಿ ಇಲ್ಲ. ಕೈಗಳ ಮೇಲೆ ಕೆತ್ತರೆ. ಹಲ್ಲೆಲೂಯ. ಇವತ್ತು ನಿನಗಿರುವಂತ ಸಮಸ್ಯೆ ತೆಗೆದಾಕೊಳ್ಬೇಕು, ನಿನಗಿರುವಂತ ಕಷ್ಟ ನೀಗ ಹೋಗ್ಬೇಕು, ನಿನಗೆ ಆಗದೇ ಇರುವ ಕಾರ್ಯಗಳು ಆಗಬೇಕಂದ್ರೆ ನೀನು ಮಾಡಬೇಕಾದ ಕೆಲಸ ಕರ್ತನ ಮೇಲೆ ನಂಬಿಕೆ ಇಡಬೇಕು. ಜೊತೆಗಳೇ, ನಂಬಿಕೆ ಇಡಬೇಕು. ಅಲ್ಲಿ ಬೈಬಲ್ ವಾಕ್ಯ ತೆಗೆದು ಓದೋಣ. ಯಾವುದು ಆದಿಕಾಂಡ ಬರೆದ ಪುಸ್ತಕದಲ್ಲಿ ನೋಡೋಣ. ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಅಂತ ಹೇಳಿದ ಕೂಡಲೇ ಅಬ್ರಹಾಮನು ತಡ ಮಾಡಲಿಲ್ಲಂತೆ, ಹೊರಗಡೆ ಬಂದನು ತನ್ನ ಹೆಂಡತಿಯನ್ನು ಕರ್ಕೊಂಡು. ಕೈಗಳ ಮೇಲೆ ಕೆತ್ತಿ ಹಲ್ಲೆಲೂಯ. ನಾವು ಯಾವಾಗಲೂ ದೇವರಿಗೆ ಅನುಮಾನದ ಪ್ರಶ್ನೆ ಹಾಕೊಳ್ಬಾರ್ದು. ದೇವರು ಹೇಳಿದಾನೆ ಮಾಡ್ತಾನೆ ಅಷ್ಟೇ ಇರ್ಬೇಕು. ನಾವು ಅದಕ್ಕೆ ಹೆಂಗೆ ಮಾಡ್ತಾನೆ, ಯಾವಾಗ ಮಾಡ್ತಾನೆ, ಎಲ್ಲಿ ಮಾಡ್ತಾನೆ, ಎಷ್ಟು ಗಂಟೆಗೆ ಮಾಡ್ತಾನೆ, ಗಂಟೆ ಟೈಮ್ ನಿನಗೆ ಯಾಕೆ? ಒಂದು ನಿನಗೆ ಗೊತ್ತಿರಬೇಕು, ಏಸು ಮಾಡ್ತಾನೆ, ಏಸು ಕೊಡ್ತಾನೆ, ಅದ್ಭುತ ನಡೆಸ್ತಾನೆ. ಅದೇ ನಿರೀಕ್ಷೆಯಲ್ಲಿ, ಅದೇ ನಂಬಿಕೆಯಲ್ಲಿ, ಅದೇ ಗುರಿಯಲ್ಲಿ ಮುಂದುವರಿಯುವುದಾದರೆ ಕರ್ತನು ನಿನ್ನ ಜೀವಿತವನ್ನ ಆಶೀರ್ವದಿಸ್ತಾನೆ. ಚೆನ್ನಾಗಿರ್ತೀಯಮ್ಮ ನೀನು, ದೇವ್ರ ಅಂದ್ಕೊಂಡು ಚೆನ್ನಾಗಿರ್ತೀಯ. ಅದು ನಿನ್ ಪಕ್ಕದವ್ರು ಬಂದರೆ ಏನ್ ಮಾಡ್ತಾರೆ? ಏನಮ್ಮ ಚರ್ಚೆ ಹೋಗ್ತಾ ಇದೀಯಾ? ಹೋಗ್ತಾ ಇದ್ದೇನೆ. ಹೌದು, ಇಷ್ಟು ತಿಂಗಳು ಚರ್ಚೆಗೆ ಹೋಗಿರಲ್ಲ, ನಿಮ್ಗೆ ಏನ್ ಸಿಕ್ಕತ್ತೆ? ಇಷ್ಟು ವರ್ಷ ನೀವು ಪ್ರಾರ್ಥನೆ ಮಾಡಿರಲ್ಲ, ಏನ್ ಬಂತು ಅಂದ ಕೂಡಲೇ ಇವ್ರು ಹೇಳಲ್ಲ, ನಮ್ಮ ಬದುಕಿನಪ್ಪ ಸಾಕು, ನಮ್ಮ ಜನ್ಮ ಕೊಟ್ಟನ ಸಾಕು, ದೇವರೆಲ್ಲ ಅದ್ಭುತ ಒಂದ್ ದಿವಸ ಮಾಡ್ತಾನೆ, ಹಿಂಗೆ ಹೇಳಲ್ಲ. ಹೌದಲ್ಲ, ಅವ್ರು ಹೇಳೋದು ಕರೆಕ್ಟ್ ಅಲ್ಲ. ಯಾರು ಹೇಳೋದು ಕರೆಕ್ಟ್? ಈ ಅವ್ವ ಕೂಡ ಹಂಗೆ ಮಾಡಿದ್ದ. ಏನೇನ್ ತೋಟದಲ್ಲಿ ಅವ್ವ ಏನ್ ಮಾಡಿಲ್ಲ? ದೇವರು ಅವರಿಗೆಲ್ಲ ಕೊಟ್ರೆ ಈ ಸೈತಾನ ಬಂದು ಅವಳನ್ನ ಏನವಾ ಅಂದ್ಕೊಡ್ಲೆ, ಬಾರಪ್ಪ ಅಂದ್ಬಿಟ್ಲ. ಹಂಗೆ ಕರ್ತನಿಗೆ ಸ್ತೋತ್ರ. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂದ್ರೆ, ದೇವರ ಮೇಲೆ ನಂಬಿಕೆ ಇರುವುದಾದರೆ, ಅಬ್ರಹಾಮನ ನಂಬಿಕೆ ಎಷ್ಟು ದೊಡ್ಡದು ಗೊತ್ತಾ? ಅಬ್ರಹಾಮ ಜೀವನದಲ್ಲಿ ಮಾಡಿದ ಕಾರ್ಯಗಳು ಅಸಾಧ್ಯವಾದ ಕಾರ್ಯಗಳು. ವಾಕ್ಯ ತೆಗಿರಿ, ಆದಿಕಾಂಡ ಬರೆದ ಪುಸ್ತಕನ ನೋಡುತ್ತೇನೆ, 22ನೇ ಅಧ್ಯಾಯ 7ನೇ ವಚನದಿಂದ ಓದೋಣ. ಅಲ್ಲಿ ಅಬ್ರಹಾಮನ ಒಂದು ನಂಬಿಕೆ ಗುರುತಾಗಿ ನೋಡೋಣ. ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು
ಇಗೋ, ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಕಂಟಿನ್ಯೂ ಆಗಿ. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞ ವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಕೆಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನೋಡ್ತೇವೆ ಸತ್ಯವೇದದಲ್ಲಿ ಅಬ್ರಹಾಮನ ನಂಬಿಕೆ ಹೆಂಗಿದೆ ಅಂದ್ರೆ, ದೇವರು ಅವನಿಗೆ ಬಹುಕಾಲ ವರ್ಷವಾದ ಮೇಲೆ ಮಗುವನ್ನು ಕೊಡ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಅಬ್ರಹಾಮನಿಗೆ ಎಷ್ಟು ವರ್ಷ ಮಕ್ಕಳಾದ್ರು? 99 ವಯಸ್ಸಿರುವಾಗ ಅಬ್ರಹಾಮನಿಗೆ ಮಗುವಾದ್ರು. ಎಷ್ಟು ಮಕ್ಕಳಾದ್ರು? ಒಬ್ಬ ಮಗನಾದನು. ಒಬ್ಬ ಮಗನನ್ನು ದೇವರು ಕೊಟ್ಟದ್ದು ದೇವರೇ. ಜೊತೆಗಡೆ ಮಗು ಕೊಟ್ಟಿದ್ದು ಯಾರು? ದೇವರೇ ಕೊಟ್ಟರು. ಆ ಮಗು ವಯಸ್ಸಿಗೆ ಬಂದಾಗ ಅಬ್ರಹಾಮನನ್ನು ಪರಿಶೋಧಿಸುವುದಕ್ಕಾಗಿ, ಅಬ್ರಹಾಮನನ್ನು ಪರೀಕ್ಷೆ ಮಾಡೋದಕ್ಕಾಗಿ ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ, ಅಬ್ರಹಾಮನೇ, ನಿನ್ನ ಮಗನನ್ನ ನನಗೆ ಬಲಿ ಕೊಡಬೇಕು. ನಾವು ನೀವಾಗಿದ್ದೇನು ಮಾಡ್ತಾ ಇದ್ವಿ? ನನ್ನ ಮಗನ ಬಲಿ ಕೊಡ್ತಾ ಅಂತಾನ, ಇಲ್ಲಾಂದ್ರೆ ಯಾವ್ದನ್ನ ಕುರಿ ಕೊಡಂತಾನ? ಕನ್ಫ್ಯೂಸ್ ಆಗ್ತಿದ್ವಿ, ಹೌದಿಲ್ಲ? ಇನ್ನೊಂದ್ಸರಿ ಹೇಳಿ ಸ್ವಾಮಿ ಅಂತಿದ್ವಿ. ಅಬ್ರಹಾಮ ಏನಂದಿಲ್ಲ, ಆಯ್ತು ಸ್ವಾಮಿ ಅಂದ. ಎಷ್ಟು ಮಕ್ಕಳಿದಾರೆ ಅಬ್ರಹಾಮನಿಗೆ? ಜೊತೆಗಳಿ ಏನ್ ಮಾಡ್ಬೇಕಂತ ಅಬ್ರಹಾಮನು? ಬಲಿ ಅಂದ್ರೆ ಏನು? ಹೋಗಿ ಸೋಪ ಮೇಲೆ ಕೂಡ್ಸ್ಬೇಕಾ? ಬಲಿ ಅಂದ್ರೆ ಅಬ್ರಹಾಮನ ಕೈಯಿಂದನೇ ಆ ಮಗುವನ್ನು ಕತ್ತರಿಸಬೇಕು. ಕೆಲವು ಸಾರಿ ಮಕ್ಕಳನ್ನು ಒದಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನಾವು. ನಮ್ಮ ಮಕ್ಕಳು ಒಂದು ಹಿಂಗ್ ಹೊಡೆಯಕ್ಕೆ ನಮಗೆ ಎಷ್ಟೋ ಯೋಚನೆ ಮಾಡಿ ನೋಡ್ತೇವೆ. ಹ್ಞೂ ಅಂತೀರ, ಹ್ಞೂ ಅಂತೀರ. ನೀವೆಲ್ಲರನ್ನ ನೋಡ್ತಾರೆ, ನನಗೆ ಏನೋ ಮಾಡ್ತೀರ ಅಂತ ಭಯ ಆಗಿ ಸೇರ್ಕೊಂಡದ. ಅಬ್ರಹಾಮ್ ಮಗನ ಪರಿಸ್ಥಿತಿ ನನಗೆ ಬರ್ತದೆ ಅನ್ನಂಗತ್ ನೀನು ನೋಡಿದ್ರೆ ಸ್ವಲ್ಪ ನೋಡಿ. ನಮ್ಮ ಮಕ್ಕಳನ್ನ ಒದಿಬೇಕಂದ್ರೆ ನಾವು ಯೋಚನೆ ಮಾಡ್ತೀವಿ. ಆದ್ರೆ ದೇವರು ಇಲ್ಲದ ಮಗ ಅಬ್ರಹಾಮನಿಗೆ 99 ವರ್ಷ ಆದ್ಮೇಲೆ ಮಕ್ಕಳನ್ನ ಕೊಟ್ಟು ಹೆಂಗಿರ್ತದ ಅವ್ರ ಸಂತೋಷ. ನಾನು ನಿನ್ನೆ ಒಂದು ಮನೆಗೆ ಹೋಗಿದ್ದೆ. ಆ ಅಮ್ಮ ಕೇಳ್ಕೊಂಡು ನನ್ನ ಮಗಳಿಗೆ ಮಗು ಆಗ್ಬೇಕು ಸರ್, ಪ್ರೇಯರ್ ಮಾಡ್ರಿ ಅಂದ್ರು. ಮದುವೆ ಆಗಿ ಇನ್ನೂ 2 ವರ್ಷ ಕೂಡ ಆಗಿಲ್ಲ. 2 ವರ್ಷಕ್ಕೆ ತಪ್ಪನೆ ಇದ್ರೆ 99 ಎಷ್ಟು ತಪ್ಪನೆ ಇರ್ಬೋದು ಅಮ್ಮನಿಗೆ. ಅವ್ರಿಗೆ ಎಷ್ಟು ದುಃಖ ಇರ್ಬೋದು, ಎಷ್ಟು ಸಂತೋಷ ಆಗಿರ್ಬೋದು. ಅಂತ ಸಂತೋಷದ ಸಂದರ್ಭದಲ್ಲಿ 22ನೇ ಮುಂದಿನ ಮೇಲ್ಭಾಗದಲ್ಲಿ ನೋಡ್ರಿ, ನಿನ್ನ ಮಗನನ್ನ ಬಲಿ ಕೊಡು ಎಂಬುದಾಗಿ ದೇವರು ಕೇಳಿದಾಗ ಅಬ್ರಹಾಮನು ಹಿಂದೆ ನೋಡದೆ ಮುಂದೆ ನೋಡದೆ ಆಗಲಿ ಪ್ರಭುವಾ ಅಂತೆ. ಹೆಂಡತಿ ಕೂಡ ಹೇಳಿಲ್ಲ. ಅಲ್ಲೇಲೂಯ. ವಾ, ಸೂಪರ್ ಹೇಳಿದ್ರೆ ನೀವು ಗೊತ್ತಾ? ಅಲ್ಲೇಲೂಯ. ವಾ, ಇನ್ನೊಂದ್ಸರಿ ಕರ್ತನಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಪ್ರಿಯರಲ್ಲಿ, ಅಬ್ರಹಾಮನಿಗೆ ತನ್ನ ಮಗನನ್ನ ಬಲಿ ಕೊಡುವ ಸಂದರ್ಭ ಬಂದಾಗ ಕೇಳಲಿಕ್ಕೆ ನಿಮಗೆ ಅದಷ್ಟು ಅಸಮಂಜಸವಾಗಿರಬಾರದು, ಇರಬಹುದು. ಅದರೊಂದ್ಸಲ ನೀನು ಆ ಸ್ಥಾನದಲ್ಲಿ ಯೋಚನೆ ಮಾಡು. ಎಂತ ಪರಿಸ್ಥಿತಿ ಅದು, ಎಂತ ಸಂದರ್ಭ ಅದು. ಕೋಪ ಬಂದು ಮಗ ಏನು ತಪ್ಪು ಮಾಡಿದಾಗ ನನ್ನ ಮನೆ ಬಿಟ್ಟು ಹೋಗಂತ ಸಿಟ್ಟಿಲ್ಲ ಅಂದ್ಬಿಡ್ತೇವೆ. ಅವನು ಹೊರಗೆ ಹೋದ್ಮೇಲೆ ಅಷ್ಟು ತಪ್ಪನೆ ಪಡ್ತೇವೆ ಗೊತ್ತಾ ನಾವು? ಅಂತ ಅನುಭವ ಯಾರಿಗಾನ ಆಗಿದೆಯಾ? ಕೋಪ ಬಂದಾಗ ನನ್ನ ಮನೆಗೆ ಇರ್ಬೇಡ, ಹೋಗ್ಬಿಡು, ನನ್ನ ಮನೆ ಬಿಟ್ಟು ಹೋಗು, ಸುಲಭವಾಗಿ ಹೇಳ್ಬಿಡ್ತೇವೆ ನಾವು. ಹೋಗಿ 1 ದಿನ ಆದ್ಮೇಲೆ ಅವ್ರ ವೇದನೆ ನೋಡ್ಬೇಕು. ಉಂಡಾನೋ, ಉಪವಾಸ ಇದ್ದಾನೋ, ಎಲ್ಲಿ ಮಕ್ಕಳೋ, ಎಲ್ಲಿದ್ದಾನೋ, ಯಾರ ಮನೆಗಿದ್ದಾನೋ, ಯಾರ ಮನೆಗಿಲ್ಲೋ. ಅವನು ಸತ್ತೋಗಿಲ್ಲ, ಬದುಕಿರ್ತಾನೆ ಇನ್ನ. ಹಲೋ, ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳ್ತಕ್ಕಂಥ ಮಾತನ್ನು ಗೊತ್ತಾ? ನಿನ್ನ ಮಗನನ್ನ ಯಾರು ಬಲಿ ಕೊಡ್ಬೇಕು? ಬೇರೆ ಯಾರನ್ನ ಕೈ ಒಪ್ಪಿಸ್ಬಿಟ್ಟಪ್ಪ ಅವ್ರು ಏನೋ ಮಾಡ್ಕೊಂತಾರೆ ಅಂದ್ರೆ ಅದೊಂದು ಬೇರೆ. ಅದಿಲ್ಲ, ಯಾರಿಗೆ ಏನು ಕೊಟ್ಬಿಟ್ಟು ಈ ಕಡೆಗೆ ಬಾ ಅಂತೇಳಿ ಅದೊಂದು ಬೇರೆ. ಅವ್ರ ದೇವ್ರು ಹೇಳ್ತಾನೆ, ನೀನೇ ಬರ್ಬೇಕು, ಮಗುವನ್ನು ತಗೊಂಡು ನೀನೇ ಆ ಮಗುವನ್ನ ಕತ್ತರಿಸಬೇಕು. ಅಲ್ಲೇಲೂಯ. ಅಬ್ರಹಾಮನು ಒಂದು ಗೊತ್ತಿತ್ತು ಅಬ್ರಹಾಮನಿಗೆ, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬುವುದೇ ಅಬ್ರಹಾಮನ ನಂಬಿಕೆ ಆಗಿತ್ತು. ಅಬ್ರಹಾಮನಿಗೆ ಮಕ್ಕಳಿದ್ದಾಗ ಅಬ್ರಹಾಮನಿಗೆ ದೇವರು ತೋರಿಸ್ತಾನೆ, ಸಮುದ್ರದ ಉಸುಗು ತೋರಿಸ್ತಾನೆ.
ಇಷ್ಟು ಮಕ್ಕಳು ಕೊಡ್ತಾನೆ ಅಂತ ಹೇಳ್ತಾನೆ, ಆಕಾಶ ನಕ್ಷತ್ರ ತೋರಿಸ್ತಾನೆ, ಇಷ್ಟು ಮಕ್ಕಳು ಕೊಡ್ತಾನೆ ಅಂತ ಹೇಳ್ತಾನೆ. ಅವೆಲ್ಲವನ್ನು ಕೂಡ ನಂಬಿಕೆಯಿಂದಲೇ ಸ್ವೀಕಾರ ಮಾಡಿದನು, ನಂಬಿಕೆಯಿಂದಲೇ ಹೆಜ್ಜೆ ಮುಂದೆ ಹಾಕಿದನು, ನಂಬಿಕೆಯಿಂದಲೇ ಪ್ರಾರ್ಥಿಸಿದನು, ನಂಬಿಕೆಯಿಂದಲೇ ನಡೆದನು. ಹಲ್ಲೆಲೂಯಾ. ಮನುಷ್ಯರ ಮಾತು ಸುಳ್ಳಾಗಬಹುದೇನೋ, ಮನುಷ್ಯರ ಮಾತು ಒಂದ್ಸಾರಿ ನೆರವೇರಬಹುದು, ನಿಂತು ಹೋಗಬಹುದು. ಆದರೆ ಕರ್ತನ ಬಾಯಿಂದ ಬಂದ ಮಾತು ಯಾವತ್ತಿಗೂ ನಿಂತು ಹೋಗುವುದಿಲ್ಲ. ಅದು ನೆರವೇರಿಸುವ ದೇವರು ನನ್ನ ಕರ್ತನ ಆಗಿದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನ್ ಹೇಳ್ತಕ್ಕಂಥ ಮಾತು ಇನ್ನೊಂದ್ಸರಿ ವಾಕ್ಯ ಓದೋಣ, 7ನೇ ವಚನ. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು, ಇಸಾಕನು ಬೆಂಕಿ ಇದೆ, ಕಟ್ಟಿಗೆ ಇದೆ, ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ? ಬೆಂಕಿ ಇದೆ, ಕೈ ತೋರಿಸ್ರಿ, ಹೇಳಿ. ಬೆಂಕಿ ಇದೆ, ಕಟ್ಟಿಗೆ ಇದೆ, ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಹೇಳ್ರಿ, ಕುರಿಯಲ್ಲಿ. ಯಾವಾಗ ಕೇಳ್ತೀವಲ್ಲ, ಅಲ್ಲಿ ಹೋಗ್ತಾ ಇರ್ತಾನೆ, ಏನಂತ ಹೇಳ್ತೀವಿ ನಾವು? ಹಂಗಂದ್ರೆ ಏನಂತ ಯಾರಿಗೆ ನಂದಿರ ನೀವು? ಹಂಗಿಲ್ಲ ಬಿಡ. ನಾವು ನನ್ನ ಮನೆಯವ್ರು ನಾನು ಹೇಳ್ದಂಗೆ ಹೋದ್ರೆ ಮನೆಗಿರ್ತಾನೆ, ನಮ್ಮ ಮನೆಯವ್ರ ಗಾಡಿ ಸ್ಟಾರ್ಟ್ ಮಾಡಿ ಹೊರಗೆ ಬರ್ತಾಳೆ, ನಾನು ಅಲ್ಲಿ ರೋಡಾಗಿರ್ತೇನೆ, ಹಿಂಗಂತಾಳ. ನಾನೇನನ್ಬೇಕು? ಹಂಗಂದ್ರೆ ಒಪ್ಕೊಂತಾಳೆ ಅಮ್ಮ? ಏನ್ ಮಾಡ್ತಾಳೆ? ಇಂಥ ಕಡೆ ಹೋಗ್ತಾ ಇದ್ದಾನೆ, ಬಸ್ ಸ್ಟಾಪ್ಗೆ ಹೋಗ್ತಾನೆ, ಇಲ್ಲ ಇಂಥ ಊರಿಗೆ ಹೋಗ್ತಾನೆ, ಇಂಥ ಮನೆಗೆ ಪ್ರೇಯರ್ಗೆ ಹೋಗ್ತಾನೆ, ಹೇಳ್ಬೇಕಲ್ಲ ಸರಿಗಳಿ. ಇಲ್ಲಿ ಇಸಾಕನಿಗೆ ಕೇಳ್ತಾನೆ, ಅಪ್ಪ ತಂದೆ, ಇಲ್ಲಿ ಕಟ್ಟಿಗೆ ಇದೆ, ನಿಮ್ ಕೈ ಇದಾವ? ಕಟ್ಟಿಗೆ ಇದೆ, ಬೆಂಕಿ ಇದೆ, ಕುರಿಯಲ್ಲಿ. ಕಟ್ಟಿಗೆ ಇದೆ, ಬೆಂಕಿ ಇದೆ, ಕುರಿಯಲ್ಲಿ. ಇನ್ಯಾರು ಕೇಳ್ತಾ ಇದಾರೆ? ಅಬ್ರಹಾಮನ ಮಗ ತಂದೆಗೆ ಕೇಳ್ತಾ ಇದ್ದಾನೆ, ಇಸಾಕನ ಕೇಳ್ತಾನೆ. ಅವಾಗ ಅಬ್ರಹಾಮ ಹೇಳಿದ್ನ, ನೀನೆಲ್ಲ ಕುರಿ ಅಂತ, ನೀನೆಲ್ಲ ಕುರಿ ಅಂತ ಹೇಳಿದ್ನ. ಒಂದ್ ವೇಳೆ ಹೇಳಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಓಡಾಕ್ ಬಿಡ್ತಿದ್ದ. ಆದ್ರೆ ಅಬ್ರಹಾಮನ ನಂಬಿಕೆ ಅದಲ್ಲ. ಅಬ್ರಹಾಮನ ತನ್ನ ಮಗನ್ ನೋಡ್ಲಿಲ್ಲ, ಅಬ್ರಹಾಮ ತನ್ನ ಮುಂದಿರುವ ಮಗನ್ ನೋಡ್ಲಿಲ್ಲ. ನನ್ನ ಮಗನ ಬದಲಾಗಿ ದೇವರು ಬೇರೊಂದು ಸಂದರ್ಭವನ್ನ, ಬೇರೊಂದು ಕಾರ್ಯವನ್ನ ಆತನು ಮಾಡ್ತಾನೆ. ಹಲ್ಲೆಲೂಯಾ. ಬದಲಾಯಿಸುವಂತದಾಗಿದೆ. ಹಲ್ಲೆಲೂಯಾ. ಕಟ್ಟಿಗೆ ಇದೆ, ಬೆಂಕಿ ಇದೆ, ಕುರಿಯಲ್ಲಿ. ಕಟ್ಟಿಗೆ ಇದೆ, ಕುರಿ ಇಲ್ಲ, ಅಲ್ಲಿ ಇದೆಯಾ? ಇಲ್ಲ. ಆದ್ರೆ ಅಬ್ರಹಾಮ್ ಏನಾಯ್ತಂತ ತನ್ನ ಬಾಯಿಂದ, ಅಬ್ರಹಾಮ್ಗೆ ದೇವ್ರ ಯಾವಾಗ ಮುಂಚೆ ಹೇಳಿದ್ನ, ನಿನ್ ಮಗನ ಕರ್ಕೊಂಡೋಗಪ್ಪ ಸುಮ್ಮನೆ ಆಕ್ಷನ್ಗೋಸ್ಕರ, ಆಮೇಲೆ ಕುರಿ ಕೊಡ್ದಂತ ಹೇಳಿದ್ನ. ಅಲ್ಲಿ ದೇವರು ನೇರವಾಗಿ ಹೇಳ್ತಾನೆ, ಅಬ್ರಹಾಮನೇ, ನಿನ್ನ ಮಗನನ್ನ ನಾನು ತೋರಿಸುವ ಬೆಟ್ಟಕ್ಕೆ ಬಂದು ನಿನ್ನ ಮಗನ್ನೇ ಬಲಿ ಕೊಡ್ಬೇಕಂತ ದೇವ್ರು ಹೇಳಿದ್ದಾನೆ. ಆದ್ರೆ ಅಬ್ರಹಾಮ್ ಏನ್ ನೋಡಕತ್ತಾನ? ಅಬ್ರಹಾಮ್ ಏನ್ ಗಮನಿಸ್ತಾ ಇದ್ದಾನ? ನನ್ನ 99 ವರ್ಷ ಮಕ್ಕಳಿಂದ ನಾನು ದೇವ್ರಿಗೆ ಗೊತ್ತು. ಹಲೋ, ಯಾರಿಗೊತ್ತು? ನನ್ನ ಮನೆಯಿಂದ ಕರೆದಿದ್ದು ದೇವ್ರೇ. ಯಾರಿಗೊತ್ತು? ಅಬ್ರಹಾಮನಿಗೆ ಗೊತ್ತು. ನನ್ನ ಮನೆಗಿದ್ದೆ, ನಮ್ಮ ಅಪ್ಪರ ಮನೆಗ ಹೊರ ಕರ್ಕೊಂಬಂದಿದ್ದು ಯಾರು? ದೇವ್ರೇ. 99 ವರ್ಷ ಮಕ್ಕಳಿದ್ದಿಲ್ಲ, ನನ್ನ ಅವಮಾನ, ನನ್ನ ಕಷ್ಟ ಯಾರಿಗೊತ್ತು? ದೇವ್ರಿಗೆ ಗೊತ್ತು. 99 ವರ್ಷದಲ್ಲಿ ಏನ್ ಕೊಟ್ರು ದೇವರು? ಮಗುವನ್ನು ಕೊಟ್ರು. ನೀವು ದೇವ್ರಿಗೆ ಗೊತ್ತು. ಈ ಮಗುವನ್ನು ದೇವರು ಬಲಿ ಮಾಡ್ತಾನೆ. ದೇವ್ರು ಹೇಳ್ತಾನೆ, ಅಬ್ರಹಾಮ್ ಹೇಳ್ತಾನೆ, ಆ ಯಜ್ಞಕ್ಕೆ ಬೇಕಾದ ಆ ಕುರಿಯನ್ನ ಜರಗಳಿ. ಅಲ್ಲಿತ್ತ ಕುರಿ? ಸ್ವಲ್ಪ ಆಲೋಚನೆ ಮಾಡಿ. ಅಲ್ಲಿ ಕುರಿ ಇತ್ತ? ಎಲ್ಲನ ಅಕ್ಕಪಕ್ಕದಾಗ ಇತ್ತ? ನೀವು ಮುಂದೆ ಓದಿಸ್ತು ನೋಡ್ಕೊಂಡ್ ಬನ್ರಿ. ಅಲ್ಲಿ ಕುರಿ ಎಲ್ಲಿತ್ತಂದ್ರೆ ಮುಳ್ಳಿನ ಪದೆಯಲ್ಲಿ ಸಿಕ್ಕೊಂಡಿದೆ, ಅದನ್ನ ಬಿಡಿಸ್ಕೊಂಡು ಬರ್ಬೇಕು ಅಬ್ರಹಾಮ್. ಅಂದ್ರೆ ಅಬ್ರಹಾಮ್ ಏನ್ ನೋಡ್ತಾನೆ? ಅವನ ಮುಂದಿರೋ ಮಗನ್ ನೋಡ್ತಾ ಇಲ್ಲ,
ಅವನ ಕಣ್ಣು ಮುಂದಿರೋ ಮಗ ನೋಡ್ತಾ ಇಲ್ಲ, ಮರಿಯಾಗಿರುವ ದೇವರ ಕಾರ್ಯವನ್ನು ನೋಡ್ತಾ ಇದ್ದಾನೆ. ಎಲ್ಲ ಒಳ್ಳೆಯದೇ, ನಿನ್ನ ಪ್ರೀತಿಸಿದ ನನ್ನ ಕರ್ತನಿಗೆ ಸ್ತೋತ್ರ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ. ಓ ನೀ ನನಗಾಗಿಟ್ಟಿದ್ದ ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ. ನೀ ನನಗಾಗಿಟ್ಟಿದ್ದನ್ನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಲ್ಲಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಲ್ಲಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನ ನನ್ನ ನೆರವೇರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ. ನೀ ನನಗಾಗಿಟ್ಟಿದ್ದನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ. ನೀ ನನಗಾಗಿಟ್ಟಿದ್ದನ್ನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಆಮೆನ್, ಹಲ್ಲೆಲೂಯಾ. ಅಬ್ರಾಮನ್ ನೋಡಿದ್ದು ತನ್ನ ಮುಂದಿರೋ ಮಗನನ್ನಲ್ಲ, ಅಬ್ರಾಮನ ಗಮನಿಸಿದ್ದು ತನ್ನ ಮುಂದಿರುವ ತನ್ನ ಮಗನನ್ನಲ್ಲ. ತನ್ನ ಮಗನಿಗೆ ಬದಲಾಗಿ ದೇವರು ಮತ್ತೊಂದು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ತನ್ನ ಮಗನಿಗೆ ಬದಲಾಗಿ ದೇವರು ಮತ್ತೊಂದು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದನ್ನ ಅಬ್ರಹಾಮ ನೋಡಿದ. ಈಗ ಮುಂದುವರಿಯೋಣ ವಾಕ್ಯ. ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಯಾರು ತಗೊಂಡೋಗಿದ್ರು ಅದನ್ನ? ಯಾರನ್ನ ಹಾಕಿದ್ರು ಅಲ್ಲಿ? ದೇವರಂದುಕೊಂಡ್ರೆ ಎಲ್ಲವನ್ನ ಮಾಡಲು ಶಕ್ತನು. ಮನುಷ್ಯರಿಗೆ ಅಸಾಧ್ಯ, ದೇವರಿಗದು ಸಾಧ್ಯ. ಆಮೆನ್. ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಆಮೆನ್. ವಾಕ್ಯ ಹೇಳ್ತದೆ, ಅಬ್ರಹಾಮನು ಹೇಗೆ ನಂಬಿದನಂದ್ರೆ ಮುಂದಿರುವುದನ್ನು ನೋಡಿ ನಂಬಲಿಲ್ಲ, ನನಗಾಗಿ ಕರ್ತನು ಮಾಡಲು ಶಕ್ತನೆಂಬುದಾಗಿ ನಂಬಿದನು. ಇವತ್ತು ನನ್ನ ನಂಬಿಕೆ ಹೇಗಿದೆ? ನಮ್ಮ ನಂಬಿಕೆ ಹೇಗಿದೆ? ಕರ್ತನಲ್ಲಿ ಪ್ರಿಯದ ಜನರೇ, ಇವತ್ತಿನ ಕಷ್ಟ ನೋಡಿ ಸೋತು ಹೋಗಬೇಡ. ಇವತ್ತಿನ ರೋಗ ನೋಡಿ ನಿನ್ನ ಬಳಿಲು ಹೋಗಬೇಡ. ಇವತ್ತಿನ ಅವಮಾನ ನೋಡಿ ಹಿಂತೆಗೆಯಬೇಡ. ಆ ಅವಮಾನದಲ್ಲಿ ಮಾನವನ್ನು ಕೊಡುವ ದೇವರು ನಿನ್ನ ಜೊತೆಗಿದ್ದಾನೆ. ಆ ಕಷ್ಟದಲ್ಲಿ ಪಾಲುಗಾರನಾಗಿ ನೀನು ಹೊರಗೆ ತೆಗೆದುಕೊಂಡು ಬರುವ ದೇವರು ನಿನ್ನ ಜೊತೆಯಲ್ಲಿ ನಡೀತಾ ಇದ್ದಾನೆ. ನಿನ್ನ ರೋಗವನ್ನ ತನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡು ನಿನಗೆ ಆರೋಗ್ಯ ಕೊಡುವಂತ ಏಸಪ್ಪ ನಿನ್ನ ಜೊತೆಗಿದ್ದಾನೆ.
ನೀನ್ ಮಲ್ಕೊಂಡ್ರು ನಿಂತ್ಕೊಂಡ್ರು ಹೋದ್ರು ಬಂದ್ರು ನಿನ್ನ ಕಾಯ್ಲಿಕ್ಕೆ ದೇವರು ಸದಾ ಎಚ್ಚರವಾಗಿದ್ದಾನೆ. ಆಮೆನ್. ಕೈಗಳಿದ್ರೆ ಅಲೆಲ್ಲೋಯ್ಯ. ದೇವರು ವಾಕ್ಯ ಹೇಳ್ತಿದ್ದ ಪ್ರೇರೆ, ನಮ್ಮ ನಂಬಿಕೆ ಹೇಗಾಗಿರ್ಬೇಕಂದ್ರೆ ಕಣ್ಣಿಗೆ ಕಾಣದವುಗಳನ್ನ ಹೇಳಿ ನಿಜವೆಂದು ನಂಬುವುದೇ